ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಹನಾ ಸೋನಿ ಕ್ರಿಯೇಷನ್ಸ್. ನಾವಿವತ್ತು ನ್ಯೂ ಇಯರ್ ಸೆಲೆಬ್ರೇಷನ್ 2026 ಸೆಲೆಬ್ರೇಷನ್ ಮಾಡಲಿಕ್ಕೆ ಅರಂತಿಲ್ ಹೆರಿಟೇಜ್ ರಿಸಾರ್ಟ್, ಇದು ನಿಯರ್ ಮಟ್ಟು ಬ್ರಿಡ್ಜ್ ಅಲ್ಲಿ ಬರ್ತದೆ, ಕಟ್ಪಾಡಿ ಬರ್ತದೆ, ಉಡುಪಿ ಡಿಸ್ಟಿಕ್ಕಲ್ಲಿ. ನಾವು ಎಲ್ಲ ನಮ್ಮ ಗ್ರೂಪ್ ಮೆಂಬರ್ಸ್ ಇಲ್ಲಿ ನಾವು ಈ ಸಲ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋದನ್ನ ಡಿಸೈಡ್ ಮಾಡಿ ಇಲ್ಲಿ ಬಂದಿದ್ದೇವೆ. ಕೆಲವರು ಬರಲಿಕ್ಕಿದ್ದಾರೆ. ನಾವು 4 o'clockಗೆ ಉಡುಪಿಯಿಂದ ಬಿಟ್ಟು ಈ ರಿಸಾರ್ಟಿಗೆ ಬಂದಿದ್ದೇವೆ. ಇಲ್ಲಿ ಟೀ ಕಾಫಿ ಎಲ್ಲ ಕುಡಿದು ಈಗ ನಾನೀಗ ರಿಸಾರ್ಟಿನ ಸ್ವಲ್ಪ ಲುಕ್ಕನ್ನು ನಿಮಗೆ ತೋರಿಸ್ತೇನೆ. ಸ್ವಿಮ್ಮಿಂಗ್ ಪೂಲ್ ಉಂಟು ಇಲ್ಲಿ, ಮತ್ತು ನಿಯರ್ ಬೀಚ್ ಕೂಡ ಉಂಟು ನೋಡಿ. ಸ್ವಿಮ್ಮಿಂಗ್ ಪೂಲ್ ತೋರ್ತಾ ಉಂಟಲ್ಲ ನಿಮಗೆ, ಇದು ಹೊರಗಡೆದು ವ್ಯೂ. ಮಕ್ಕಳಿಲ್ಲಿ ಆಡ್ತಾ ಇದ್ದಾರೆ ನೋಡಿ. ನಿಮಗೆ ತುಂಬ ಓಲ್ಡ್ ಕಾಲದಲ್ಲಿ ನೋಡಿ ಇಲ್ಲಿ ಗಾಡಿ ಇಟ್ಟಿದ್ದಾರೆ ನೋಡಿ. ಇಲ್ಲಿ ನೋಡಿ, ಇವರು ನಮ್ಮ ಪ್ರೆಸಿಡೆಂಟ್ ನೋಡಿ. ಮಕ್ಕಳೆಲ್ಲ ಜೀವನದಲ್ಲಿ ಕೂತ್ಕೊಂಡಿದ್ದಾರೆ. ಇವರು ರಂಜಿತಾ ಅಂತ ನೋಡಿ. ಇಲ್ಲಿ ಶ್ವೇತಾ ಅಂತ ಫೋನಲ್ಲಿ ಮಾತಾಡ್ತಾ ಇದ್ದಾರೆ ನೋಡಿ. ನನಗೆ ಒಳಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಬೋಟ್ ಇಟ್ಟಿದ್ದಾರೆ, ಮಕ್ಕಳು ಕ್ರಿಕೆಟ್ ಆಡ್ತಾ ಇದ್ದಾರೆ. ಈಗ ನಾವು ರಿಸಾರ್ಟಿನ ಒಳಗಡೆ ಹೋಗೋ ಇಲ್ಲೊಂದು ಜೂಲ ಇದೆ. ಸೆಂಟ್ರಲ್ಲಿ 3 ಪಿಲ್ಲೋ ಇದ್ರ ಥರ, ಅದು ಅಲ್ಲ, ಕಲ್ಲಲ್ಲ, ಅದು ಆರ್ಟಿಫಿಷಿಯಲ್ ಇಟ್ಟದ್ದು. ಇವರು ರಂಜಿತಾ ನೋಡಿ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ಇಲ್ಲಿ. ಇದು ಮುಂದುವರಿಸ್ತಾ ಹೋಗೋ ನೋಡಿ. ಸೀಲಿಂಗ್ ನೋಡಿ, ಬಟ್ ಒಳ್ಳೆ ಲಾಯ್ಕ್ ಉಂಟು. ಯಾರೂ ಬಂದು ನೀವು ನಿಮ್ಮ ಇದನ್ನು ಇಲ್ಲಿ ಎಂಜಾಯ್ ಮಾಡ್ಬೋದು. ಫ್ರೀ ಟೈಮನ್ನು ಒಳ್ಳೆಯದುಂಟು, ಕಾಮ್ ಆ್ಯಂಡ್ ಕ್ವಾಯಿಟ್ ಉಂಟು. ಸ್ವಲ್ಪ ಸಿಟಿಗಿಂತ ಸ್ವಲ್ಪ ಹೊರಗೆ ಉಂಟಲ್ಲ. ಮತ್ತು ಇಲ್ಲಿ ಬೀಚ್ ಕೂಡ ಹತ್ತಿರ ಉಂಟು. ಸನ್ಸೆಟ್ ಎಲ್ಲ ನೋಡಲಿಕ್ಕೆ ಹೋಗ್ಬೋದು. ರೂಮ್ಸ್ ಎಲ್ಲ ತುಂಬ ಒಳ್ಳೆಯದುಂಟು. ಫುಡ್ಡು ಒಳ್ಳೆಯದುಂಟು. ನಮಗೆ ಬೇಕಾದಾಗೆ ಫುಡ್ಡನ್ನು ಮಾಡಿಕೊಡ್ತಾರೆ ಇಲ್ಲಿ. ರೂಮ್ಸ್ ನೋಡಿ ಎಷ್ಟು ಅಗಲವಾದ ಒಳ್ಳೆ ರೂಮ್ಸ್ ಉಂಟು. ಎಲ್ಲ ಎ ಸಿ ಉಂಟು. ಫುಡ್ಡೆಲ್ಲ ನೀಟು ಕೂಡ ಉಂಟು, ಕ್ಲೀನ್ ಉಂಟು ನೋಡಿ. ಇದೆಲ್ಲ ಹಳತು ಮೊದಲಿನ ಕಾಲದಲ್ಲಿ ಬಳಸ್ತಿದ್ದದೆಲ್ಲ ಮರದ ಸಾಮಾನುಗಳು ಇದೆಲ್ಲ, ಅದನ್ನು ಇಟ್ಟಿದ್ದಾರೆ ಶೋಗೆ. ಈ ನಮಗೂ ಇಷ್ಟು ಒಳ್ಳೆಯದುಂಟಂತ ನಾವು ಎಣಿಸಿರಲಿಲ್ಲ. ಬಟ್ ಇದು ರೀಸನೇಬಲ್ ರೇಟಲ್ಲಿಯೂ ಉಂಟು. ಬಟ್ ನಮಗೆ ಸ್ವಲ್ಪ ಈ ಟೈಮಲ್ಲಿ ನ್ಯೂ ಇಯರ್ ಟೈಮಲ್ಲಿ ಎಲ್ಲ ರಿಸಾರ್ಟ್ ಬುಕ್ ಇರ್ತದಲ್ಲ, ಬಟ್ ನಮಗೆ ಸ್ವಲ್ಪ ಇನ್ಫ್ಲುಯೆನ್ಸಲ್ಲಿ ಇದು ಸಿಕ್ಕಿದ್ದು. ಈ ರಿಸಾರ್ಟ್ ನಮ್ಮ ಬಿಲ್ಡಿಂಗ್ನವರ ಪರಿಚಯದಿಂದಾಗಿ ಸಿಕ್ಕಿದ್ದು ನಾವು. ಮತ್ತು ಇಲ್ಲಿ ನಾವು ಎಲ್ಲ ಗೇಮ್ಸ್ ಆಡಿದ್ದೇವೆ, ಎಲ್ಲ ಎಂಜಾಯ್ ಮಾಡಿ. ಸೀಲಿಂಗ್ ನೋಡಿ, ನೋಡಲು ಸ್ವಲ್ಪ ಸ್ಕ್ವೇರ್ ಆಗಿ ಓಪನ್ ಉಂಟು ಸ್ಪೇಸ್. ಈ ಥರ ಇದು ರಿಸಾರ್ಟಿನ ಒಳಗಡೆ ಲುಕ್ಕು. ನಾನು ರಾತ್ರಿಯಲ್ಲಿ ರಿಸಾರ್ಟ್ ಹೇಗೆ ತೋರ್ತಂತ ಅದನ್ನು ನಾನು ಲೈಟಿಂಗಲ್ಲಿ ನಿಮಗೆ ಲೈಟಿಂಗ್ ಹಾಕಿದಾಗ ಹೇಗೆ ತೋರ್ತಂತ ತೋರಿಸ್ತೇನೆ. ಇದು ರೂಮ್ಸ್ ನೋಡಿ. ಇನ್ನೊಂದು ರೂಮ್ ಇದು. ಬೆಳಗಾತ ಟಿಫಿನೂ ಉಂಟು. ಇದೆಲ್ಲ ರಿಸಾರ್ಟಿನ ಇನ್ನರ್ ಲುಕ್ಕು. ನಾನಿನ್ನು ಉಳಿದ ಗೇಮ್ಸ್ ಇದನ್ನೆಲ್ಲ ತೋರಿಸ್ತಾ ಹೋಗ್ತೇನೆ ನಿಮಗೆ. ನೀವು ಎಂಜಾಯ್ ಮಾಡಿ. ಇಷ್ಟ ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಆಗದೆ ಯಾರು ನೋಡ್ತಿದ್ದೀರಿ ನೋಡಿ, ನೀವು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಬೇಕು ನೀನು. ನಾವು ಇದನ್ನು ವಿಡಿಯೋ ಹಾಕ್ತೇನೆ. ಇದನ್ನು ಹಾಕಬೇಕಾ ಬೇಡವಾ ಅಂತ ಹೇಳಿ ಡಿಸೈಡ್ ಮಾಡಿ ಇವತ್ತೀಗ ಹಾಕ್ತಾ ಇದ್ದೇನೆ. ತುಂಬ ಕಟ್ಟೆಲ್ಲ ಮಾಡಿ ತುಂಬ ಇದು ಮಾಡಲಿಕ್ಕಿತ್ತು. ಸೊ ಕಂಟಿನ್ಯೂ ಆಗಿ ನೋಡಿ. ಇಲ್ಲಿ ನೋಡಿ, ನಾವು ಗ್ರೂಪ್ ಮೆಂಬರ್ಸ್ ಜೂಲದಲ್ಲಿ ಕೂತ್ಕೊಂಡು ನಾವು ಫೋಟೋ ತೆಗಿತಾ ಇದ್ದೇವೆ. ಇಲ್ಲಿ ನೋಡಿ ಕ್ಯಾರಮ್ ಉಂಟು, ಕ್ಯಾರಮ್ ಇತ್ತು. ನಾವೆಲ್ಲ ಕ್ಯಾರಮ್ ಸ್ವಲ್ಪ ಹೊತ್ತು ಕ್ಯಾರಮ್ ಆಡಿದ್ದು. ಟೀ ಕಾಫಿ ಎಲ್ಲ ರೆಡಿ ಆಗ್ತಾ ಇತ್ತು. ಅಷ್ಟೊತ್ತಿಗೆ ಟೈಮ್ ಪಾಸ್ ಮಾಡಲಿಕ್ಕೆ ನಾವಿಲ್ಲಿ ಕ್ಯಾರಮ್ ಆಡ್ತಾ ಉಂಟು. ಮಕ್ಕಳು ಕ್ರಿಕೆಟ್ ಆಡ್ತಾಯಿದ್ರು ಮತ್ತು ಎಲ್ಲರೂ ಬರಬೇಕಾಗಿ ವೆಯ್ಟ್ ಮಾಡ್ತಾ ಇದ್ವಿ ನೋಡಿ. ಇಲ್ಲಿ ನೋಡಿ ಗಾರ್ಡನ್ ಏರಿಯಾ ನೋಡಿ, ಮಕ್ಕಳು ನೋಡಿ ಕ್ರಿಕೆಟ್ ಆಟ ಆಡೋದು. ರಿಯಲಿ ನಾವು ತುಂಬ ಎಂಜಾಯ್ ಮಾಡಿದ್ದೇವೆ ನೋಡಿ. ಸ್ವಿಮ್ಮಿಂಗ್ ಪೂಲ್ ನೋಡಿ, ಮತ್ತು ಇದು ಫ್ಲೋರಿನ್ ವಾಟರ್ ಅಲ್ಲ, ನೀರು ಒಳ್ಳೆದಿತ್ತು. ಏನು ಮೈಗೇನು ಎಫೆಕ್ಟು ಆಗ್ತಿರಲಿಲ್ಲ, ಮಕ್ಕಳ ಸ್ಕಿನ್ನಿಗೆ ಏನು ಎಫೆಕ್ಟ್ ಆಗೋದಿಲ್ಲ. ನ್ಯಾಚುರಲ್ ವಾಟರ್ ಹಾಕಿದ್ದಾರೆ. ಸೊ ಮಕ್ಕಳೆಲ್ಲ ಒಳ್ಳೆ ಎಂಜಾಯ್ ಮಾಡಿದರು, ಸ್ವಿಮ್ಮಿಂಗ್ ಮಾಡ್ತಿದ್ದಾರೆ ನೋಡಿ. ನಿಮಗೂ ಖುಷಿ ಆಗ್ಬೋದು ನೋಡಿ. ನಾವೀಗ ಟೀ ಕಾಫಿ ಕುಡಿಲಿಕ್ಕೆ ಬಂತು. ನಾವು ಮತ್ತೆ ಬೀಚಿಗೆ ಹೋಯಿತು. ಬೀಚಲ್ಲಿ ನೋಡಿ ಮಕ್ಕಳೆಲ್ಲ ಎಂಜಾಯ್ ಮಾಡೋದು ನೋಡಿ. ನಾವು ಮತ್ತೆ ಬೀಚಿಂದ ಬರುವಾಗಲೇ ಬದನೆ ಮಟ್ಟುಗುಳ್ಳ ಭಾರಿ ಫೇಮಸ್, ಅದನ್ನು ತಗೊಂಡಿದ್ದೇವೆ. ಹರಿವೆ ಸೊಪ್ಪು, ಬೆಂಡೆ. ನಾನು ಆ ಬೆಂಡೆದೊಂದು ರೆಸಿಪಿ ನೀವು ಆಲ್ರೆಡಿ ನಾನು ಹಾಕಿದ್ದೇನೆ, ನೀವು ನೋಡಿರ್ಬೋದು. ನೋಡಿ ಅದು ಒಳ್ಳೆದಿತ್ತು. ಸೊ ಅಲ್ಲೆಲ್ಲ ಬೆಳೆಸಿದವರೇ ಮಾರ್ತಾ ಇರ್ತಾರೆ. ನಾನು ಅದರದ್ದು ಒಂದು ಕ್ಲಿಪ್ಪು ಹಾಕ್ತೇನೆ. ಮಟ್ಟುಗುಳ್ಳದ ಪ್ಲಾಂಟೇಶನ್ ಇದ್ದು ವರ್ಷ ಬರ್ತಾ ಇರುವವರು ನೋಡಿ. ಇಲ್ಲಿ ನಾವು ಗ್ರೂಪ್ ಎಲ್ಲ ನಾವು ಬೀಚಲ್ಲಿ ಫೋಟೋ ತೆಗೆದ್ವಿ. ಗೇಮ್ಸ್ ಆಡ್ತಾ ಇದ್ದೀವಿ ನೋಡಿ ನಾವು. ಇದು ವಿಲಾಸಿನಿ ಹೆಗ್ಡೆ ಅಂತ ನೋಡಿ. ಇವರು ರೇಷ್ಮಾ ಗೇಮ್ಸ್ ಕಂಡಕ್ಟ್ ಮಾಡೋರು. ಗೇಮ್ ಭಾರಿ ಹುಷಾರವರು. ಅವ್ರು ಕಿಟ್ಟಿ ಪಾರ್ಟಿಯಲ್ಲೆಲ್ಲ ಗೇಮ್ಸ್ ಇದು ಮಾಡ್ತಾರೆ. ಭಾರಿ ಒಳ್ಳೊಳ್ಳೆ ಇಂಟ್ರೆಸ್ಟಿಂಗ್ ಗೇಮ್ಸ್ ಇತ್ತು.
ಬಟ್ ಈ ಸಲ ನಾವು ಪ್ರೈಸ್ ಏನು ಕೊಡಲಿಲ್ಲ, ಪ್ರೈಸ್ ಅಂದರೆ ಗಿಫ್ಟ್ ಅಂತ ಕೊಡಲಿಲ್ಲ, ಕ್ಯಾಶ್ ಅಂತ ಕೊಟ್ಟದಕ್ಕೆ ಅವರಿಗೆ ಹಾಕಿ ತುಂಬ ಗೇಮ್ಸ್ ಆಡಿದ್ದೇವೆ. 4 ಗೇಮ್ಸ್ ಮಕ್ಕಳಿಗೆ, 4 ಗೇಮ್ಸ್ ಹೆಂಗಸರಿಗೆ ಅಂತ. ನೋಡಿ ಅವ್ರು ಗೇಮ್ ಮಾಡ್ತಾ ಇದ್ದಾರೆ ನೋಡಿ. ಅವ್ರು ಕೆಲಸಕ್ಕೆ ಕೊಡ್ತದೆ ಕಣ್ಣಿಗೆ ಬಟ್ಟೆ ಕಟ್ಟಿ ಆಡೋದು. ಗ್ಲಾಸ್ ಒಳಗಡೆ ಪಾಯಿಂಟ್ಸ್ ಬರೆದಿರ್ತಾರೆ, ಆ ಪಾಯಿಂಟನ್ನು ಕೌಂಟ್ ಮಾಡೋದು, ಯಾರಿಗೆ ಹೈಯೆಸ್ಟ್ ಬಂತ ಅವ್ರಿಗೆ ಫಸ್ಟ್ ಪ್ರೈಸ್ ಅಂತ. ಆಗ ನೋಡಿ ಆ ಲೋಟೆ ಒಳಗಡೆ ಬರೆದಿರ್ತಾರೆ. ಹಾಗೆ ಒಬ್ಬರು ಇವಳು ಚಿವಿತಾ ಅಂತ, ಇವಳು ಬ್ಯಾಂಗ್ಳೂರಿಂದ ಬಂದದ್ದು, ವಿಲಾಸಿನಿ ಅಕ್ಕನ ಮಗಳು ಇವಳು. ಸೊ ಅವಳು ವಿನ್ ಆದದ್ದು ಈ ಗೇಮಲ್ಲಿ. ಇದು ಆ್ಯಕ್ಚುಲಿ ಲಕ್ಕಿ ಗೇಮು. ಎವ್ರಿ ಟೈಮ್ ಅದನ್ನು ಆಚೀಚೆ ಲೋಟವನ್ನು ಹಾಗೆ ಮಾಡಿರ್ತಾರೆ. 3 ಬಾಲನ್ನು ಹಾಕೋದು, ಆ ಲೋಟಲ್ಲಿ ಎಷ್ಟು ಪಾಯಿಂಟ್ ಬಂತು ಅದು ಫಸ್ಟ್, ಅದು ಅವರಿಗೆ ಪ್ರೈಸ್ ಅಂತ. ಪಾಯಿಂಟ್ ಹೈಯೆಸ್ಟ್ ಇದ್ದವರಿಗೆ ಪ್ರೈಸ್ ಅಂತ. ಇದು ನವ್ಯ ಅಂತ. ಇದು ನಾವು ಹೆಂಗಸರಿಗೆ ನಮಗೆ ಮಾಡಿದ ಗೇಮ್ ಇದು, ಕೂತ್ಕೊಂಡೆ ಆಡಲಿಕ್ಕೆ. ಇವರು ನೋಡಿ ವರ್ಷ, ಎಲ್ಲರಿಗೂ ಪ್ರೈಸ್ ಸಿಕ್ಕಿದೆ. ತುಂಬ ಗೇಮ್ ಇತ್ತಲ್ಲ, ಫಸ್ಟ್ ಸೆಕೆಂಡ್ ಗೇಮ್ ಇತ್ತು. ಇವಳು ರೇಷ್ಮಾ ಅಂತ, ಇವಳು ಗೇಮ್ ಪ್ಲಾನರ್, ಗೇಮ್ಸ್ ಎಲ್ಲ ಆಡೋದು ಮಾಡಿ ಹೇಳಿದ್ದು. ಇದು ಇನ್ನೊಂದು ಗೇಮು, ಕಾಯಿನ್ ಹಾಕೋದು, ಲೂಡೋದು ಇದು ಹಾಕಿ. ಇದು ಒಳ್ಳೆ ಇಂಟ್ರೆಸ್ಟಿಂಗ್ ಇತ್ತು ಗೇಮು. ನಾವೆಲ್ಲ ರೀತಿಯಲ್ಲಿಯೂ ಟೈಮ್ ಪಾಸ್, ಟೈಮ್ ಹೋದದ್ದೇ ಗೊತ್ತಾಗಲಿಲ್ಲ, ಅಷ್ಟು ಎಂಜಾಯ್ ಮಾಡಿದ್ದೆ ನಾವು. 11:30ವರೆಗೆ ಎಂಜಾಯ್ ಮಾಡಿ ಊಟ ಮಾಡಿ ಬರುವಾಗ ಒಂದು 5 ಮಿನಿಟ್ಸ್ ಇದ್ದದ್ದು ಅಷ್ಟೇ ನಮಗೆ. ನೀವು ಕೇಕ್ ಕಟ್ ಮಾಡಲಿಕ್ಕೆ ಕೇಕ್ ಕಟ್ ಮಾಡಿದ್ದೇವೆ ನಾವು. ಅದೆಲ್ಲ ಕೆಲವು ಕ್ಲಿಪ್ಪಿಂಗ್ಸ್ ಹಾಕಲಿಲ್ಲ. ಅದ್ರಲ್ಲಿ ಡ್ಯಾನ್ಸ್ ಮ್ಯೂಸಿಕ್ ಎಲ್ಲ ಮಾಡಿದೆ. ಫೋಟೋ ಎಲ್ಲ ಅಷ್ಟು ಕ್ಲಿಯರ್ ಬರಲಿಲ್ಲ. ಇದರಲ್ಲಿ ಗೌಜಿಯಲ್ಲಿ ಕ್ಲಿಯರ್ ಇದ್ದ ಫೋಟೋವನ್ನು ನೋಡಿ ನನಗೆ ಹಾಕಿದ್ದೇನೆ. ನೀವು ನೋಡಿ ಎಂಜಾಯ್ ಮಾಡಿ, ನಿಮಗೆ ಇಷ್ಟ ಆಗ್ಬೋದು ಅಂತ ಭಾವಿಸಿದ್ದೇನೆ. ನೋಡಿ ಇದೊಂದು ಗೇಮ್ ನೋಡಿದೆ, ಈ ಗೇಮ್ ಕಂಟಿನ್ಯೂಷನ್ ಆಗ್ತಿದೆ. ಮಕ್ಕಳಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಇದ್ರಂತ ನಾವು ಈ ಗೇಮನ್ನು ಇಲ್ಲಿ ಆಟ ಆಡಿದ್ದು. ಗೇಮ್ ನಾವು ಹೆಂಗಸರು ಗೇಮ್ ಮಾಡುವ, ಟೈಮ್ ಪಾಸ್ ಮಾಡಲಿಕ್ಕೆ ಆಗ್ತದಲ್ಲ ಅಂತೇಳಿ ನಾವು ರಾತ್ರಿ ಆಗಿದೆ ಈಗ ಗೇಮ್ ಆಡ್ತಾ ಇದ್ದೇವೆ. 200 ರೂಪಾಯಿಗೆ ಅವರು ನಾವು ತರಕಾರಿಯನ್ನು ತೋರಿಸ್ತಾ ಇದ್ದಾರೆ. ಒಳ್ಳೆದು ಫ್ರೆಶ್ ಉಂಟಲ್ಲ, ಹೌದೌದು. ಲೇಬಲ್ ಹಾಕಲಿಲ್ಲ, ಹಾಗಾಗಿ ನಿಮಗೆ 100 ರೂಪಾಯಿ ಕೊಡ್ತೇವೆ. ನೋಡಿ ಇಲ್ಲಿ ನೋಡಿ ನೈಟ್ ವ್ಯೂ ನೋಡಿ, ರಿಸಾರ್ಟಿನ ಹೊರಗೆ ಎಲ್ಲ ಲೈಟ್ಸ್ ಎಲ್ಲ ಹಾಕಿ ತೋರಿಸ್ತಾ ಇದ್ದೇನೆ ನೋಡಿ. ನಾನು ಲೈಟ್ ಹಾಕಿದರೆ ರಿಸಾರ್ಟ್ ಹೇಗೆ ತೋರ್ತದೆ ಅಂತ. ಅರಂತಿಲ್ ರಿಸಾರ್ಟ್ ನೋಡಿ ಇಲ್ಲಿ ಬೆಳೆದಿದ್ದಾರೆ ನೋಡಿ, ನೋಡ್ತಾ ಇದ್ದೀರಲ್ಲ ನೀವು. ಇಲ್ಲೆಲ್ಲ ರಂಜಿತನವ್ರು ಇವರೆಲ್ಲ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ರಾತ್ರಿ ಚೆನ್ನಾಗಿ ತೋರ್ತಿತ್ತು. ಸ್ವಿಮ್ಮಿಂಗ್ ಪೂಲ್ ಹತ್ರ ನಾನೀಗ ಬಂದು ತೋರಿಸ್ತೇನೆ. ನೀವು ನಿಧಾನವಾಗಿ ವ್ಯೂ ಮಾಡ್ತಾ ಹೋಗಿ. ನೀವು ರಿಸಾರ್ಟಿಗೆ ಬನ್ನಿ, ನಿಜವಾಗಿ ಇದು ವರ್ತ್. ರೇಟ್ ಏನು ರೀಸನೇಬಲ್ ಉಂಟು. ನೀವು ನಿಮ್ಮ ಫ್ಯಾಮಿಲಿ ಒಟ್ಟಿಗೆ ಬರ್ಬೋದು ನೋಡಿ. ಈಗ ನೋಡಿ ಸ್ವಿಮ್ಮಿಂಗ್ ಪೂಲ್ ಹತ್ರ ನೋಡಿ ಮಕ್ಕಳು ಇನ್ನೂ ಆಡ್ತಾನೇ ಇದ್ದಾರೆ. ರಾತ್ರಿಯೂ ಕೂಡ ಅವರು ಒಳ್ಳೆ ಎಂಜಾಯ್ ಮಾಡಿದರು ಮಕ್ಕಳು ಮಾತ್ರ. ರಾತ್ರಿ ಸೂಪ್ ಇದ್ದಿತ್ತು, ಸ್ಟಾರ್ಟರ್ ಇದ್ದಿತ್ತು, ಮೇನ್ ಕೋರ್ಸಲ್ಲಿ ಬಿರಿಯಾನಿ ಇತ್ತು ನೋಡಿ. ಇದು ನೋಡಿ ಎಷ್ಟು ಲೈಕ್ ತೋರ್ತಾ ಉಂಟು ನೋಡಿ. ನಿಮಗೂ ಇಷ್ಟ ಆಗ್ಬೋದು ಅಂತ ಭಾವಿಸಿದ್ದೇನೆ. ರಕ್ಷಕ ನವ್ಯ ಅವರು ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ ನಮ್ಮ ಪ್ರೆಸಿಡೆಂಟ್ ಅಂತ ಹೇಳಿದೆ ಅಲ್ಲ, ಇದೊಂದು ಭಾಗ್ಯಕ್ಕನ ಗಂಡ ಅವರು ನೋಡಿ. ನೋಡಿ ಇದು ಕೇಕ್ ತಂದು ತೋರಿಸೋದು ನಾನು ನಿಮಗೆ. ನಮ್ದು ಇದು ಗ್ರೂಪ್ ಫೋಟೋ. ಕುಮಾರ್ ಸರ್ಕಸ್ ಸರ್ ಇದ್ದಾರೆ, ಅವ್ರು ನಮ್ಮ ಬಿಲ್ಡಿಂಗಲ್ಲಿ ಇರೋದು. ಇದು ಮಕ್ಕಳು ನೋಡಿ ಎಂಜಾಯ್ ಮಾಡೋದು. ಇಲ್ಲಿ ಮಕ್ಕಳಿಗೆ ಗೇಮ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಶ್ವೇತಾ ಪ್ರದೀಪ್ ಅಂತ ಮಕ್ಕಳಿಗೆ ಗೇಮ್ ನೋಡಿದ್ದು. ಬಾಲಲ್ಲಿ ಬಾಲ್ ಕೆಳಗೆ ಹಾಕಿದ ಕೂಡ ಕ್ಲ್ಯಾಪ್ ಮಾಡಲಿಕ್ಕೆ ಅಂತ. ಮಕ್ಕಳು ಈ ಗೇಮನ್ನು ಒಳ್ಳೆ ರೀತಿಯಲ್ಲಿ ಎಂಜಾಯ್ ಮಾಡಿದರು ನೋಡಿ. ಅವ್ರು ಮಾಡ್ತಾ ಇದ್ದಾರೆ. ಶ್ವೇತಾ ಪ್ರದೀಪ್ ಒಬ್ಬ ಔಟ್ ಆದ, ಮನನ್ ಅಂತ. ಫಸ್ಟ್ ಒನ್ ಆದಿತ್ಯ, ನೆಕ್ಸ್ಟ್ ಜಯರಾಮ್, ನೆಕ್ಸ್ಟ್ ಶ್ವೇತನ ಮಗಳು, ಅವಳ ಹೆಸರು ನನಗೆ ಮರ್ತೋಗಿದೆ. ನೆಕ್ಸ್ಟ್ ಆರಾಧ್ಯ. ಇದು ವಿಲಾಸಿನ ಅಕ್ಕನ ಮೊಮ್ಮಗಳು ನೋಡಿ. ಮಕ್ಕಳು ಆಟ ಆಡ್ತಾ ಇದ್ದಾರೆ.
ಅವ್ರು ಆಟ ಕ್ಲ್ಯಾಪ್ ಮಾಡಿಬೇಕು. ಕೆಳಗೆ ಬಾಲ್ ಹಾಕಿದ ಕೂಡ ಶ್ವೇತನ ಮಗಳು ಔಟ್ ಆದ್ಲು. ಮಕ್ಕಳಿಗೆ 3-4 ಗೇಮ್ ಆಡಿದ್ದೇವೆ. ಒಳ್ಳೇದಾಯಿತು ಮಾತ್ರ. ಮಕ್ಕಳು ತುಂಬ ಎಂಜಾಯ್ ಮಾಡಿದರು ಮಾತ್ರ. ಸ್ವಿಮ್ಮಿಂಗ್ ಪೂಲಲ್ಲಿ ಮೇಲೆ ಬಂದು ಡ್ರೆಸ್ ಚೇಂಜ್ ಮಾಡಿ ಈಗ ಆಟ ಸ್ಟಾರ್ಟ್ ಮಾಡಿದ್ದು ನೋಡಿ. ಕ್ಲ್ಯಾಪ್ ಹೊಡೆಯೋದು ನೋಡಿ. ಶ್ವೇತ ತೋರಿಸ್ತಾ ಇದ್ದೆ ನೋಡಿ ನಾನು ಶ್ವೇತನನ್ನು. ಇದರಲ್ಲಿ ಆದಿತ್ಯ ಫಸ್ಟ್, ಇದರಲ್ಲಿ ವಿಲಾಸಿನ ಅಕ್ಕನ ಮಗಳಿಂದ ನೋಡಿ. ಈಗ ಮ್ಯೂಸಿಕ್ ಸ್ಟಾರ್ಟ್ ಆಯಿತು. ಇಡ್ಲಲ್ಲಿ ಸ್ವಲ್ಪ ಟೈಮ್ ಇತ್ತಂತ ನಾವು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೇವೆ. ವಿಲಾಸನಕ್ಕನದು 3 ಸರ್ಪ್ರೈಸ್ ಗಿಫ್ಟ್ ಇತ್ತು. ಇದು ನೋಡಿ, ಅರಂತಿಲದು ಓನರ್ ಇದ್ದಾರೆ ಇಲ್ಲಿ. ಇದು ಭಾಗ್ಯಕ್ಕನ ಗಂಡ, ವಿಲಾಸನಕ್ಕನ ಮಗಳು, ಇದು ದಕ್ಷಕ್ಕ, ಇದು ರಂಜಿತಾ. ಎಲ್ಲರಿಗೂ ಪ್ರೈಸ್ ಸಿಕ್ಕಿದೆ. ಇದು ಇವರದ್ದು ಪ್ರದೀಪ್ ಅಂತ, ಶ್ವೇತನ ಗಂಡ. ಇದು ನವ್ಯ, ಇದು ಶ್ವೇತನ ಮಗ. ಇದೆಲ್ಲ ನಾವು ಗ್ರೂಪ್ ಫೋಟೋ ತೆಗೆದದ್ದು. ನಮ್ಗೆ ಹೆಂಗಸರಿಗೆ ಪಾಸಿಂಗ್ ದ ಪಿಲ್ಲೋ ಇತ್ತು. ಈಗ ಗೇಮ್ ಸ್ಟಾರ್ಟ್ ಆಗ್ತಿದೆ. ಮ್ಯೂಸಿಕ್ ಸ್ಟಾರ್ಟ್ ಮಾಡ್ತಾರೆ. ಪುನಃ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕಂಟಿನ್ಯೂಷನ್ ಆಯಿತು. ಇದು ಸಂತೋಷ್ ಅಂತ, ನವ್ಯನ ಹಸ್ಬೆಂಡ್. ಇವರು ವಿಲಾಸಿನ ಅಕ್ಕನಿಗೆ ಪ್ರೈಸ್ ಸಿಕ್ಕಿದೆ ನೋಡಿ. ಈಗ ಅರಂತಿಲ್ ಪುನಃ ರಿಸಾರ್ಟ್ದು ಒಂದು ಸೈಡಿಗೆ ನಾನು ಪುನಃ ತೋರಿಸ್ಕೊಂಡು ಬರ್ತೇನೆ. ನೀವು ನೋಡಿ ಎಷ್ಟು ರಾತ್ರಿಗೆ ಎಷ್ಟು ಒಳ್ಳೆ ತೋರ್ತದೆ ನೋಡಿ. ಹೋಗ್ಲಿಕ್ಕೆ ಏನು ಕಷ್ಟ ಇಲ್ಲ. ಕಟ್ಪಾಡಿ ಸಿಟಿ ಚೂರು ಒಳಗಡೆ 2 ಕಿಲೋಮೀಟ್ರ್ ಒಳಗಡೆ ಹೋದ ಸೈ. ಎಷ್ಟು ಒಳ್ಳೆಯದು. ಮಕ್ಕಳು ನೋಡಿ ಇನ್ನು ಎಂಜಾಯ್ ಮಾಡೋದು ನೋಡಿ. ಸಮ್ಮರ್ ಸೀಸನ್ಗೆ ಮಾತ್ರ ದಿ ಬೆಸ್ಟ್ ಇದು ಇಲ್ಲಿ ಬಂದರೆ. ಭಾಗ್ಯಕ್ಕನನ್ನು ಮತ್ತು ರೇಖಾ ಅವರನ್ನು ತೋರಿಸ್ಲಿಲ್ವಾ ಅಂತ ನಾನು. ಇಲ್ಲಿ ಬಾತ್ಕೋಳಿ ಸ್ಟ್ಯಾಚು, ಅದೇನು ಸಿಮೆಂಟ್ ಇದ್ದದ್ದು, ಒರಿಜಿನಲ್ ಏನಲ್ಲ ಬಾತ್ಕೋಳಿ. ಕಾಪಿರೈಟ್ ಇಶ್ಯೂ ಬರಲಿಕ್ಕೆ ಹೋಗಿ ನಾನು ಸಾಂಗಿನ ವಾಲ್ಯೂಮ್ ಡ್ಯಾನ್ಸ್ ಮಾತ್ರ ನೋಡಿ ಆನಂದಿಸಿ. ಆರಾಧ್ಯನದ ಡ್ಯಾನ್ಸ್, ಇನ್ನು ಅನಗನ ಡ್ಯಾನ್ಸ್ ಸ್ಟಾರ್ಟ್ ಆಗ್ತದೆ. ಸಾರಿ ಅನಗ ಮತ್ತು ಆರಾಧ್ಯ, ನಾವು ನಿನ್ನ ಡ್ಯಾನ್ಸ್ನದ್ದು ಸಾಂಗ್ಸ್ ಹಾಕ್ಲಿಕ್ಕೆ ಆಗೋದಿಲ್ಲ. ಇದನ್ನು ನಾನು ವಿಡಿಯೋ ಅಪ್ಲೋಡ್ ಮಾಡುವಾಗ ಯೂಟ್ಯೂಬಲ್ಲಿ ಕಾಪಿರೈಟ್ ಇಶ್ಯೂ ಅಂತ ಬಂತು. ಸೊ ನಾನು ಇದರದ್ದು ವಾಲ್ಯೂಮ್ ತೆಗೆದುಬಿಟ್ಟು ನಿಮ್ಮ ಡ್ಯಾನ್ಸ್ ತೋರಿಸ್ತಾ ಇದ್ದೇನೆ. ನೀವು ಬೇಸರ ಮಾಡಬೇಡಿ. ಒನ್ಸ್ ಅಗೇನ್ ಸಾರಿ. ಸೊ ಇದು ಯೂಟ್ಯೂಬ್ ಇದರದ್ದು ಪಾಲಿಸಿಯನ್ನು ನಾವು ಫಾಲೋ ಮಾಡಬೇಕಾಗ್ತದೆ. ಈ ಸಾಂಗಿಗೆ ಕಾಪಿರೈಟ್ ಇಶ್ಯೂ ಬರ್ತದೆ ಅಂತೆ. ಸೊ ನೋಡುವವರು ಹಾಗೆ ನೀವು ಇವರ ಡ್ಯಾನ್ಸನ್ನು ನೋಡಿ, ಮಕ್ಕಳ ಟ್ಯಾಲೆಂಟನ್ನು ನೋಡಿ. ನಾನು ಇದಕ್ಕೆ ಸೌಂಡ್ ಕೊಡಲಿಕ್ಕೆ ಆಗ್ತಾ ಇಲ್ಲ ನನಗೆ. ನಾನು ಒಂದು ಸಲ ಅಪ್ಲೋಡ್ ಮಾಡಿ ಈಗ ನಾನು ಅದರ ಸಾಂಗನ್ನು ಕಾಪಿರೈಟ್ ಇಶ್ಯೂ ಬರಲಿಕ್ಕೆ ಹೋಗಿ ಡಿಲೀಟ್ ಮಾಡ್ತಾ ಇದ್ದೇನೆ. ನೀವು ನನಗೆ ಕಾಪ್ರೇಟ್ ಮಾಡಿ ಕಂಪ್ಲೀಟ್ ವಿಡಿಯೋ ಲಾಸ್ಟ್ವರೆಗೂ ನೋಡಿ. ನಾನೀಗ ಮಟ್ಟುಗುಳ್ಳದ ಪ್ಲಾಂಟೇಶನ್ ತೋರಿಸ್ತೇನೆ ನೋಡಿ. ಈಗ ಮಟ್ಟುಗುಳ್ಳ ನೋಡಿ, ಗಿಡ ನೋಡಿ, ಇದರಲ್ಲಿ ಅವರು ಮಟ್ಟುಗುಳ್ಳ ಮಾಡೋದಿಲ್ಲಿ. ಬಟ್ ಇದು ಕಟ್ಪಾಡಿಯಲ್ಲಿ ಮಟ್ಟು ಗುಳ್ಳಕ್ಕೆ ಭಾರಿ ಫೇಮಸ್. ಗುಳ್ಳ ಅಂದರೆ ಬ್ರಿಂಜಾಲ್ ಭಾರಿ ಫೇಮಸ್. ಈ ಸಾಂಗಿಗೂ ಕೂಡ ಪುನಃ ಕಾಪಿರೈಟ್ ಇಶ್ಯೂ ಬರಲಿಕ್ಕೆ ಹೋಗಿ ಭಾಗ್ಯಕ್ಕ ಮತ್ತು ಮಕ್ಕಳು ಡ್ಯಾನ್ಸ್ ಮಾಡಿದ ಸಾಂಗನ್ನು ನನಗೆ ಭಾಗ್ಯಕ್ಕ ಮಕ್ಕಳೊಟ್ಟಿಗೆ ಡ್ಯಾನ್ಸ್ ಮಾಡಿದ್ದಾರೆ ನೋಡಿ. ಖಾಲಿ ಅವರ ನಾನು ಡ್ಯಾನ್ಸ್ ತೋರಿಸ್ತಾ ಇದ್ದೇನೆ. ನೀವು ಅವರ ಟ್ಯಾಲೆಂಟ್ ನೋಡಿ. ಭಾಗ್ಯಕ್ಕ ನೋಡಿ ಎಷ್ಟು ಒಳ್ಳೆ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಮಕ್ಕಳ ಜೊತೆ ಸೇರಿಕೊಂಡು. ಸೊ ಸಾರಿ ಭಾಗ್ಯಕ್ಕ, ಆರಾಧ್ಯ, ಅನಗ. ಇದು ಒಳ್ಳೆ ಸಾಂಗ್, ಒಳ್ಳೇದಿತ್ತು ಅದು. ಬಟ್ ನನಗೆ ಅಪ್ಲೋಡ್ ಮಾಡಿದ ನಂತರ ಈ ಕಾಪಿರೈಟ್ ಇಶ್ಯೂ ಬಂತು. ನಂಗೆ ಗೊತ್ತಿದ್ದು ಬರ್ತದೆ ಅಂತ. ಸೊ ಅದು ಅಪ್ಲೋಡ್ ಮಾಡಿ ನೋಡಿದೆ, ಟ್ರೈ ಮಾಡಿದೆ ನಾನು. ಸೊ ನೀವು ಕೋಆಪ್ರೇಟ್ ಮಾಡಿ ಮಕ್ಕಳ ಡ್ಯಾನ್ಸ್ ನೋಡಿ ಅಷ್ಟೇ. ಮತ್ತು ಅದರ್ವೈಸ್ ನಾನು ಅದನ್ನೇ ಡಿಲೀಟ್ ಮಾಡಬೇಕಿತ್ತು ವಿಡಿಯೋವನ್ನೇ. ಸೊ ಪಾಪ ಅಷ್ಟು ಕಷ್ಟಪಟ್ಟು ಅವ್ರು ಡ್ಯಾನ್ಸ್ ಮಾಡಿದ್ದಾರೆ. ಜಸ್ಟ್ ನೀವು ಡ್ಯಾನ್ಸನ್ನು ಅದು ನೋಡಿ. ಏನು ಕ್ಲಾಸಿಗೆ ಹೋಗದೆ ಆರಾಧ್ಯ, ಅನಗ ಅವರೇ ಟಿ ವಿಯಲ್ಲಿ ನೋಡಿ ಕಲಿತ ಡ್ಯಾನ್ಸ್ ಸ್ಟೆಪ್ಗಳು. ಆರಾಧ್ಯ ತುಂಬ ಚೆಂದ ಡ್ಯಾನ್ಸ್ ಮಾಡ್ತಾಳೆ. ಸೊ ನಾವು ಅವಳಿಗೆ ಸಪೋರ್ಟ್ ಮಾಡುವ. ನೀವೆಲ್ಲರೂ ಕಂಪ್ಲೀಟಾಗಿ ವ್ಯೂ ಮಾಡಿ. ಇದರಲ್ಲಿ ಯೂಟ್ಯೂಬಲ್ಲಿ ಅದರ ರೂಲ್ಸ್ ರೆಗ್ಯುಲೇಷನ್ಸ್ ಇರ್ತದೆ, ಅದನ್ನು ನಾವು ಫಾಲೋ ಮಾಡಬೇಕಾಗ್ತದೆ. ಸೊ ಅದಕ್ಕಾಗಿ ನಾನು ವಾಲ್ಯೂಮ್ ತೆಗೆದಿದ್ದೀನಿ ಸಾಂಗಿದ್ದು. ಖಾಲಿ ನಾನು ಡ್ಯಾನ್ಸ್ ಅವರದನ್ನು ತೋರಿಸ್ತಾ ಇದ್ದೇನೆ. ಒಳ್ಳೆ ಸಾಂಗ್ ಇತ್ತು ಮಾತ್ರ. ಏನು ಮಾಡೋದು, ನನಗೆ ನೀವು ಸ್ವಲ್ಪ ಕೋಆಪ್ರೇಟ್ ಮಾಡಬೇಕಾಗ್ತದೆ. ಸೊ ಆರಾಧನೆ ಸಾಂಗನ್ನು ನೀವು ಕಂಪ್ಲೀಟಾಗಿ ನೋಡಿ. ಮತ್ತು ವೀಡಿಯೋದಲ್ಲಿ ಲಾಸ್ಟ್ವರೆಗೆ ನೋಡಿ. ನಮ್ಮದು ಕೇಕ್ ಕಟ್ಟಿಂಗ್ ಎಲ್ಲ ಉಂಟು, ಅದನ್ನು ಕಂಪ್ಲೀಟ್ ವಿಡಿಯೋ ಕಂಪ್ಲೀಟ್ ವಾಚ್ ಮಾಡಿ.
ಸೊ ಈ ಸಲ ಪ್ರತಿ ಸಲ ನಾನು ಕಾಪಿರೈಟ್ ಇಶ್ಯೂ ಬಂದರೆ ನಾನು ಹಾಕ್ತಿದ್ದೆ, ಬಟ್ ಎವ್ರಿ ಟೈಮ್ ಹಾಕೋದು ಸರಿ ಅಲ್ಲ, ರೂಲ್ಸನ್ನು ಬ್ರೇಕ್ ಮಾಡಿದೆ. ಈ ಸಲ ನಾನು ಅದಕ್ಕೆ ಸೌಂಡ್ ವಾಲ್ಯೂಮ್ ತೆಗೆದೆ ಕಾಪ್ರೇಟ್ ಮಾಡಿ. ನಾನಿಲ್ಲಿ ಬ್ರಿಡ್ಜ್ ತೋರಿಸ್ತೇನೆ ನೋಡಿ. ಈ ಬ್ರಿಡ್ಜ್ ಪಾಸ್ ಆಗಿಯೇ ನಾವು ಬೀಚ್ಗೆ ಹೋಗಲಿಕ್ಕೆ ನಾವು ರಿಟರ್ನ್ ಬರುವಾಗಿರೋದ ಫೋಟೋ ತೆಗೆದದ್ದು. ನಾವೀಗ ಬರ್ತಾ ಇದ್ದೇವೆ ನೋಡಿ ಬೀಚ್ಗೆ ಹೋಗಿ. ವರ್ಷ ನೋಡಿದ್ದು ರೇಖಾ ರೆಡ್ ಡ್ರೆಸ್ಸಲ್ಲಿ ನೋಡಿ. ಇದು ಬೀಚ್, ಅದು ಎರಡೂ ದೊಡ್ಡ ಬ್ರಿಡ್ಜ್ ಉಂಟು, ಒಂದು ಹಲ್ತ್ ಬ್ರಿಡ್ಜ್, ಒಂದು ಫಸ್ಟ್ ಬ್ರಿಡ್ಜ್. ಹಾಯ್ ಗೈಸ್. ಹಾಯ್ ಭಾಗ್ಯಕ್ಕ. ಭಾಗ್ಯಕ್ಕ ತೋಚಜಿ ಎಂತ ನಾನೀಗ ಮಕ್ಕಳು ನೋಡಿ ಆಟ ಆಡ್ತಾ ಇದ್ದಾರೆ. ಮಕ್ಕಳಿಗೆ ನಾವು ಮಿಡ್ಲಲ್ಲಿ ಮಾಡ್ತಾ ಇದ್ದೇವೆ. ನಿಮಗೆ ಸ್ವಲ್ಪ ಆಚೆ ಅಂತ ಕನ್ಫ್ಯೂಷನ್ ಆಗ್ಬೋದು. ಟೈಮನ್ನು ಚೆಕ್ ಮಾಡಲಿಕ್ಕಾಗಿ ಮಕ್ಕಳು ಸ್ವಿಮ್ಮಿಂಗ್ ಪೂಲಲ್ಲಿ ಬಂದ ಕೂಡಲೇ ಅವರ ಗೇಮ್ಸನ್ನು ನಾವು ಸ್ಟಾರ್ಟ್ ಮಾಡಿದ್ವಿ. ನನಗೆ ಫುಡ್ ಕೋರ್ಟ್ ತೋರಿಸ್ತೇನೆ. ಫುಡ್ ಕೋರ್ಟ್ ಈಗ ಕುತ್ಕೊಂಡು ನಾವು ಸ್ಟಾರ್ಟರ್, ಸೂಪು ಎಲ್ಲ ಇತ್ತು ತಗೊಳ್ತಾ ಇದ್ದೇವೆ. ಇದು ನೋಡಿ ಎಲ್ಲರೂ ಇದ್ದಾರೆ ನೋಡಿ ಇದರಲ್ಲಿ. ಇದು ನಮ್ಮದು ಗ್ರೂಪ್ ಫೋಟೋ. ಇಲ್ಲಿ ನಾವು ಹೌಸಿ ಆಟ ಆಡಿದ್ದೇವೆ. ಈಗ ಹೌಸಿ ಆಟವನ್ನು ನಾನು ನಿಮಗೆ ತೋರಿಸ್ತೇನೆ. ಭಾಗ್ಯಕ್ಕೆ ಕಂಡಕ್ಟ್ ಮಾಡಿದರು. ನೀವೆಲ್ಲ ವಿಡಿಯೋ ನೋಡಿ ಎಂಜಾಯ್ ಮಾಡಿ ನಿಮ್ಮ ವ್ಯೂಸನ್ನು ಕಮೆಂಟ್ಸಲ್ಲಿ ನನಗೆ ತಿಳಿಸಿ. ನಾನು ಇನ್ನೊಂದು ಸಲ ಬರೋ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಬಂದು ಮೀಟ್ ಆಗ್ತೇನೆ. ನೀವು ಎಂಜಾಯ್ ಮಾಡಿ.